ನಿರ್ವಹಣೆಯು ಕಲೆ ಮತ್ತು ವಿಜ್ಞಾನ ಎರಡೂ ಆಗಿದೆ. ಇದು ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಏನಿಲ್ಲ MCQ ಕ್ವಶನ್ಸ್ ಮತ್ತು ಅದೇ ರೀತಿ ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ ಮತ್ತು ಒಂದು ವಾಕ್ಯದ ಪ್ರಶ್ನೆ ಮತ್ತು ಹೊಂದಿಸಿ ಬರೀರಿ ಆಗಿರುತ್ತೆ. ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಬೆಳಗ್ಗೆನೇ ಒಂದು ವಿಡಿಯೋ ಹಾಕಿದ್ದೇನೆ 1 ಗಂಟೆಗೆ 1:30 ಗಂಟೆಗೆ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತಾನೆ. ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ. ಹಾಕಿದ್ದೇನೆ ವಿಡಿಯೋ, ಆಯಿತಾ. ಸಪ್ರೇಟಾಗಿ ವಿಡಿಯೋ ಮಾಡಿದ್ದೇನೆ ಅವರಿಗೆ. ಇಲ್ಲಿ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ 2 ಅಂಕದ ಪ್ರಶ್ನೆ 1 ಅಂಕದ ಪ್ರಶ್ನೆ ಮೇಲೆ ಇಲ್ಲಿ ವಿಡಿಯೋ ಮಾಡ್ತಿದ್ದೇನೆ. ಅಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಕೆಳಗಡೆ ಕಮೆಂಟ್ ಬಾಕ್ಸ್ ಲಿಂಕ್ ಇರುತ್ತೆ, ನೋಡ್ಕೊಳ್ಳಿ. MCQ ಕ್ವಶನ್ ಮಾಡಿದ್ದೇನೆ, ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್, ಓಕೆ, 1 ಕ್ವಶನ್, ಫಾಲೋಯಿಂಗ್ ಕ್ವಶನ್ಸ್ 2 ಮಾರ್ಕ್ಸ್ ಹೇಳಿದ್ದೇನೆ, ನೋಡ್ಕೊಳ್ಳಿ. ಹೋಗಿ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿದೆ, ಎಕ್ಸ್ಪ್ಲೇಷನ್ ವಿತ್ ಆನ್ಸರ್ ಇದೆ. ಇಲ್ಲಿ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ನೋಡಿ, ನಿರ್ವಹಣೆ ಆಗಿದೆ ಏನು, ಕಲೆ ಮತ್ತು ವಿಜ್ಞಾನ ಎರಡೂ ಆಗಿದೆ ಅಂತ ಆಪ್ಷನ್ ಸಿ. ಅದೇ ರೀತಿ ಈ ಕೆಳಗಿನಗಳಲ್ಲಿ ಯಾವುದು ನಿರ್ವಹಣೆ ಕಾರ್ಯವಲ್ಲ. ಬಹಳ ಬಾರಿ ಪ್ರಶ್ನೆ ಕೇಳಿದ್ದಾರೆ ಈ ಒಂದು ಪ್ರಶ್ನೆ, ಸಹಕಾರ. ಅದೇ ರೀತಿ ಈ ಕೆಳಗೆ ನಾವು ಯಾವ ನಿರ್ವಹಣೆಯ ಉದ್ದೇಶವಲ್ಲ. ಓಕೆ, ಈ ಒಂದು ಪ್ರಶ್ನೆಗೆ ಆನ್ಸರ್ ನೀತಿ ರಚನೆ, ಆಪ್ಷನ್ ಡಿ. ನೀತಿ ನಿರೂಪಣೆಯ ಕಾರ್ಯವಾಗಿದೆ, ಇದಕ್ಕೆ ಆನ್ಸರ್ ಆಗಿರುತ್ತೆ ಉನ್ನತ ಮಟ್ಟದ ನಿರ್ವಹಣೆ ಅಂತ. ಅದೇ ರೀತಿ ನಿರ್ವಹಣೆಯ ಕಾರ್ಯ, ಇದಕ್ಕೆ ಆನ್ಸರ್ ಆಗಿರುತ್ತೆ ನಿರ್ವಹಣೆಯ ಸಾರ ಅಂತ. ಅದೇ ರೀತಿ ಈ ಕೆಳಗಿನವುಗಳಲ್ಲಿ ಯಾವುದು ನಿರ್ವಹಣೆಯ ಉದ್ದೇಶವಲ್ಲ, ಇದಕ್ಕೆ ನೀತಿ ರಚನೆ. ನಿಮಗೆ ಈ ರೀತಿ ಆಪ್ಷನ್ಸ್ ಕೊಟ್ಟಿರ್ತಾರೆ. ನಿರ್ವಹಣೆಯ ಒಂದು ಪ್ರಕ್ರಿಯೆ ಏನಂದರೆ ಇದಕ್ಕೆ ಆನ್ಸರ್ ಎ ಆಗಿರುತ್ತೆ. ಇದು ಹಂತಗಳ ಸರಣಿಯನ್ನು ಒಳಗೊಂಡಿರುತ್ತದೆ. ಇವಾಗ ಮುಂದಿನ ಪ್ರಶ್ನೆ ನೋಡೋಣ. ಸ್ನೇಹಿತರೆ, ಖಾಲಿ ಬಿಟ್ಟ ಸ್ಥಳದಲ್ಲಿ ಮತ್ತು MCQ ಕ್ವಶನಲ್ಲಿ ಮತ್ತು ಅದೇ ರೀತಿ ಒಂದು ವಾಕ್ಯದ ಪ್ರಶ್ನೆಯಲ್ಲಿ ಕವರ್ ಆಗಿಬಿಡುತ್ತೆ. ಸುಮ್ಮನೆ ಏನಿದಿಲ್ಲ, ನೋಡ್ಕೊಂಡು ಬಿಡ್ರಿ ಏನೇನು ಹೆಂಗೆ ಆನ್ಸರ್ ಬರುತ್ತೆ ಅಂತ. ದಕ್ಷತೆ ಅಂದರೇನು? ಕನಿಷ್ಠ ಪ್ರಮಾಣವನ್ನು ಸಂಪನ್ಮೂಲಗಳನ್ನು ಬಳಸಿಕೊಂಡು ಮತ್ತು ಕನಿಷ್ಠ ವೆಚ್ಚದೊಂದಿಗೆ ಕೆಲಸವನ್ನು ಸರಿಯಾಗಿ ಮಾಡುವುದಾಗಿದೆ ಅಂತ. ಅದೇ ರೀತಿ ನಿಮಗೆ ಉನ್ನತ ಹಂತದ ಯಾವುದಾದ್ರೂ ಒಂದು ಪರಿಣಾಮ ಕೇಳಿದ ತಕ್ಷಣ CO ಅಂತ, ಉನ್ನತ ಕಾರ್ಯನಿರ್ವಾಹಕ. ಅದೇ ರೀತಿ ನಿರ್ವಹಣೆ ಯಾವುದಾದ್ರೂ ಒಂದು ಕಾರ್ಯವನ್ನು ತಿಳಿಸಿ ಅಂದ ತಕ್ಷಣ ಯೋಜನೆ, ಸಂಘಟಿಸುವಿಕೆ, ಸಿಬ್ಬಂದಿ ಇತ್ಯಾದಿ, ಆಯಿತಾ. ನಿಯಂತ್ರಿಸುವಿಕೆ ಅಂತ ಯಾವುದಾದ್ರೂ ಒಂದು. ಸುಮ್ಮನೆ ನೋಡ್ತಾ ಹೋಗ್ರಿ, ನಿಮಗೆ ಡೆಫಿನೆಟ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ನೆನಪು ಬಂದೇ ಬರುತ್ತೆ. ನಿರ್ವಹಣೆಯ ತತ್ವಗಳು ಆಗಲ್ಲ, ಏನೋ ಸಂಪೂರ್ಣ ಆಗಿರುವುದಿಲ್ಲ. ಅದೇ ರೀತಿ ನಿರ್ವಹಣೆಯ ತತ್ವಗಳು ಹೇಗೆ ರೂಪಿತಗೊಳ್ಳಿವೆ, ಇದಕ್ಕೆ ಆನ್ಸರ್ ವ್ಯವಸ್ಥಾಪಕರ ಅನುಭವದಿಂದ, ಆಯಿತಾ. ಅದೇ ರೀತಿ ಈ ಕೆಳಗಿನ ಯಾವ ಹೇಳಿಕೆಯು ಕೆಲಸದ ವಿಭಜನೆ ತತ್ವವನ್ನು ಉತ್ತಮವಾಗಿ ವಿವರಿಸುತ್ತದೆ, ಇದಕ್ಕೆ ಕೆಲಸವನ್ನು ಸಣ್ಣ ಕೆಲಸಗಳಾಗಿ ವಿಂಗಡಿಸಬೇಕು ಅಂತ. ಹೆನರಿ ಫಯಾಲ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಗಣಿಗಾರಿಕೆ. ಅದೇ ರೀತಿ ಸಂವಹನ ಕಾರ್ಡ್ ಗುಮಾಸ್ತ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಗ್ಯಾಂಗ್ ಬಾಸ್ ಅಂತ ಆಪ್ಷನ್ ಇರುತ್ತೆ ನಿಮಗೆ. ಈ ಕೆಳಗಿನವುಗಳಲ್ಲಿ ಯಾವುದು ರಿಟಲ್ ನೀಡಿದ ನಿರ್ವಹಣೆಯ ತತ್ವವಲ್ಲ, ಇದಕ್ಕೆ ಕ್ರಿಯಾತ್ಮಕ ಮುಂದಾಳುತನ. ಅದೇ ರೀತಿ ಈ ವಾಕ್ಯದಲ್ಲಿ ಯಾವ ವೈಜ್ಞಾನಿಕ ನಿರ್ವಹಣೆಯ ತಂತ್ರವನ್ನು ವ್ಯಾಖ್ಯಾನಿಸಲಾಗಿದೆ ಎಂಬುದನ್ನು ಕಾರ್ಯವನ್ನು ನಿರ್ವಹಿಸಲು ನಿರ್ವಹಣೆಯ ಒಂದು ಉತ್ತಮ ಮಾರ್ಗವನ್ನು ಕಂಡುಹಿಡಿಯಬೇಕು, ಇದಕ್ಕೆ ವಿಧಾನ ಅಧ್ಯಯನ, ಆಯಿತಾ. ಆಪ್ಷನ್ ಡಿ ವಿಧಾನ ಅಧ್ಯಯನ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್. ಅದೇ ರೀತಿ ಸಾಮಾನ್ಯ ನಿರ್ವಹಣೆ ಪಿತಾಮಹ ಎಂದು ಯಾರನ್ನು ಕರೆಯಲಾಗಿದೆ? ಇದು ಹೆನರಿ ಫಯಾಲ್. ಇದು ನೋಡಿ, ಇಂತಹ ಕ್ವಶನ್ಸ್ಗಳು MCQ ಕ್ವಶನಲ್ಲಿ ಕೂಡ ನಿಮಗೆ ಮತ್ತು ಅದೇ ರೀತಿ ಸಾಮಾನ್ಯ 1 ಅಂಕದ ಪ್ರಶ್ನೆ ಮತ್ತು ಖಾಲಿ ಬಿಟ್ಟ ಸ್ಥಳದಲ್ಲಿ ಕೂಡ ಕವರ್ ಆಗುತ್ತೆ. ಸೊ ಅದಕ್ಕೆ ಏನಿಲ್ಲ, ಮೆಮರೈಸ್ ಮಾಡ್ಕೊಳ್ಳಿ ಅಷ್ಟೇ, ಮತ್ತೇನಿಲ್ಲ. ಸಾಮಾನ್ಯ ನಿರ್ವಹಣೆ ಪಿತಾಮಹ ಯಾರು? ಹೆನರಿ ಫಯಾಲ್. ಅದೇ ರೀತಿ ವೈಜ್ಞಾನಿಕ ನಿರ್ವಹಣೆ ಪಿತಾಮಹ ಯಾರು? FW ಟೇಲರ್. ಅದೇ ರೀತಿ ಟೇಲರ್ ಅವರ ಪ್ರಕಾರ ಪ್ರಮಾಣೀಕರಣ ಓಕೆ ಎಂದರೇನು, ಇದಕ್ಕೆ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ. ಇಲ್ಲಿ ಸ್ಟ್ಯಾಂಡರ್ಡೈಸೇಷನ್ ಓಕೆ, ಪ್ರತಿ ವ್ಯಾಪಾರ ಚಟುವಟಿಕೆಗೆ ಮಾನದಂಡವನ್ನು ಹೊಂದಿಸುವ ಪ್ರಕ್ರಿಯೆಯನ್ನು ಸೂಚಿಸುತ್ತದೆ ಅಂತ. ಇಷ್ಟೇ. ಓಕೆ, ಫಯಾಲ್ ಪ್ರಕಾರ ಶಿಸ್ತು ಎಂದರೇನು ಅಂತ ನಿಮಗೆ ಸಾಮಾನ್ಯ 1 ಅಂಕದ ಪ್ರಶ್ನೆಯಲ್ಲಿ ಕೇಳಿದರೆ, ಫಯಾಲ್ ಪ್ರಕಾರ ಶಿಸ್ತು ಅಂದರೆ ಸಂಸ್ಥೆಯ ಕೆಲಸಕ್ಕಾಗಿ ಅಗತ್ಯವಿರುವ ತಾಂತ್ರಿಕ ನಿಯಮಗಳು ಮತ್ತು ಉದ್ಯೋಗ ಒಪ್ಪಂದಕ್ಕೆ ವಿಧೇಯತೆ ಅಂತ. ಇಷ್ಟೇ. ಇವಾಗ ಇಲ್ಲಿ ಓಕೆ, ಕೂಲಿ ಪದ್ಧತಿ. ಓಕೆ, ಕೂಲಿ ಪದ್ಧತಿಯನ್ನು ಬಲವಾಗಿ ಪ್ರತಿಪಾದಿಸಿದ ಯಾರು? FW ಟೇಲರ್. ನೆನಪಿನಲ್ಲಿ ಇಟ್ಕೊಳ್ಳಿ. ಹೆನರಿ ಫಯಾಲ್ ಅವರು ಫೌಂಡ್ ಮಾಡಿದ ಅಂದರೆ ಎಷ್ಟು ಅವರು ತತ್ವಗಳೇ? 14 ತತ್ವಗಳಿದೆ ಹೆನರಿ ಫಯಾಲ್ ಅವರದು, ನೆನಪಿನಲ್ಲಿ ಇಟ್ಕೊಳ್ಳಿ. ಇವಾಗ ಬೇರೆ ಕ್ವಶನ್ ನೋಡೋಣ ಬನ್ನಿ. ಅದೇ ರೀತಿ ಇವಾಗ ಯೋಜನೆಗೆ ಸಂಬಂಧಿಸಿದ ಈ ಕೆಳಗಿನ ಯಾವ ಹೇಳಿಕೆಯು ಸರಿ ಆಗಿಲ್ಲ, ಇದಕ್ಕೆ ಆನ್ಸರ್ ಏನಿದೆ? ಆಪ್ಷನ್ ಸಿ. ಇದು ನಿರ್ವಹಣೆಯ ಪ್ರಕ್ರಿಯೆಯಲ್ಲಿ ಅಂತಿಮ ಕಾರ್ಯವಾಗಿದೆ ಅಂತ. ಅದೇ ರೀತಿ ಅಥವಾ ವೈಶಿಷ್ಟ್ಯತೆವಲ್ಲ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಆಗಿರುತ್ತೆ ಇದು ಗುರುತಿಸುವಿಕೆಯ ಮತ್ತು ಕೆಲಸದ ವಿಭಜನೆಯನ್ನು ಒಳಗೊಂಡಿರುತ್ತದೆ. ಏಕಬಳಕೆಯ ಯೋಜನೆಗೆ ಈ ಕೆಳಗಿನವುಗಳಲ್ಲಿ ಯಾವುದು ಉದಾಹರಣೆಯಾಗಿದೆ? ಬಜೆಟ್. ಆನ್ಸರ್ ಸಿ. ಬಹಳ ಬಾರಿ ಕೇಳಿದ್ದಾರೆ ಇದು. ಅದೇ ರೀತಿ ಯೋಜನೆ ಎಂದರೇನು ಅಂತ ನಿಮಗೆ ಪ್ರಶ್ನೆ ಸಾಮಾನ್ಯ 1 ಅಂಕದ ಪ್ರಶ್ನೆಯಲ್ಲಿ ಕೇಳಿದರೆ, ಯೋಜನೆ ಏನು ಮಾಡಬೇಕು, ಹೇಗೆ ಮಾಡಬೇಕು ಎಂಬುದು ಮುಂಚಿತವಾಗಿ ನಿರ್ಧರಿಸುತ್ತದೆ ಅಂತ. ಒಂದು ಬಾರಿ ಇವೆಂಟ್ ಅಂದರೆ ಏನಾದರೂ ಒಂದು ಫಂಕ್ಷನ್ ತೆಗೆದುಕೊಂಡಿದ್ದಾರಲ್ಲ, ಓಕೆ, ಬಜೆಟ್ ಆಧಾರಿತ ಆ ಯೋಜನೆಗಾಗಿ ಅಭಿವೃದ್ಧಿಪಡಿಸಿದ ಯೋಜನೆಯನ್ನು ಏಕಬಳಕೆಯ ಯೋಜನೆ ಎಂದು ಕರೆಯುತ್ತೇವೆ. ಏಕಬಳಕೆ ಯೋಜನೆಗೆ ಒಂದು ಉದಾಹರಣೆ, ವೆರಿ ವೆರಿ ಇಂಪಾರ್ಟೆಂಟ್, ಬಜೆಟ್ ಮತ್ತು ಕಾರ್ಯಕ್ರಮ. ಸ್ಥಾಯಿ ಯೋಜನೆಗೆ ಒಂದು ಉದಾಹರಣೆ ಕೊಡಿ ಅಂದ ತಕ್ಷಣ ನಿಯಮ ಮತ್ತು ಬಡ್ಡಿ ಈ ಒಂದು ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ. ಬಜೆಟ್ ಎಂದರೇನು? ಬಜೆಟ್ ಎನ್ನುವುದು ಸಂಖ್ಯಾತ್ಮಕ ಓಕೆ ವ್ಯಕ್ತಿಗಳ ನಿರೀಕ್ಷಿತ ಫಲಿತಾಂಶಗಳ ಹೇಳಿಕೆಯಾಗಿದೆ, ಈ ಒಂದು ರೀತಿಯಾಗಿದೆ ಅಂತ ಹೇಳಿ. ಇವಾಗ ನೆಕ್ಸ್ಟ್ ಕ್ವಶನ್. ಅದೇ ರೀತಿ ಈ ಕೆಳಗಿನವುಗಳಲ್ಲಿ ಯಾವುದು ನಿಯೋಗದ ಅಂಶವಲ್ಲ, ಇದಕ್ಕೆ ಅನೌಪಚಾರಿಕ ಸಂಸ್ಥೆ. ಅದೇ ರೀತಿ ಯಾವ ಮೇನ್ ಅದಾವೆ ಅದಷ್ಟೇ ನೋಡ್ಕೊಳ್ಳೋದು. ಈ ಕೆಳಗಿನವುಗಳಲ್ಲಿ ಯಾವುದು ಸ್ಕೇಲಾರ್ ಸರಪಳಿಯನ್ನು ಅನುಸರಿಸುವುದಿಲ್ಲ, ಇದಕ್ಕೆ ಅನೌಪಚಾರಿಕ ಸಂಸ್ಥೆ. ಅದೇ ರೀತಿ ನಿಯೋಗ ಅಂದರೆ ಪ್ರತಿ ನಿಯೋಜನೆ ಪರಿಣಾಮಕಾರಿಯಾಗಿರಿಸಲು ಜವಾಬ್ದಾರಿಯು ಅಗತ್ಯದ ಜೊತೆಗಿರುವುದು ಅತ್ಯಗತ್ಯ ಅಂತ ಕೇಳಿದಾನೆ. ಪ್ರಾಧಿಕಾರ ನಿಯಂತ್ರಿಸಿಕೆ ವ್ಯಾಪ್ತಿ ಏನು ಸೂಚಿಸುತ್ತದೆ ಅಂತ ಕೇಳಿದಾನೆ, ಆಯಿತಾ. ಮೇಲಾಧಿಕಾರಿಯ ಅಡಿಯಲ್ಲಿ ಅಧೀನ ಅಧಿಕಾರಿಗಳ ಸಂಖ್ಯೆ ಅಂತ. ಅದೇ ರೀತಿ ಕಾರ್ಯಗಳ ಆಧಾರದ ಮೇಲೆ ಚಟುವಟಿಕೆಗಳನ್ನು ಗುಂಪು ಮಾಡುವ ಒಂದು ಭಾಗವಾಗಿದೆ, ಏನು? ಕ್ರಿಯಾತ್ಮಕ ಸಂಸ್ಥೆ. ನೆಕ್ಸ್ಟ್ ಕ್ವಶನ್. ಇದ್ರೆ ಇಲ್ಲಿ ಏನು ಡಿಸ್ಕಸ್ ಆಗ್ತದಿಲ್ಲ MCQ ಕ್ವಶನು ಮತ್ತು ಖಾಲಿ ಬಿಟ್ಟ ಸ್ಥಳದಲ್ಲಿ ಮತ್ತು ನಿಮ್ಮ 1 ವರ್ಡ್ ಕ್ವಶನಲ್ಲಿ ಖಾಲಿ ಬಿಟ್ಟ ಸ್ಥಳದಲ್ಲಿ ಬಹಳ ಯೂಸ್ ಆಗುತ್ತೆ, ಬಂದೇ ಬರುತ್ತೆ, ಆಯಿತಾ. 2 ಅಂಕದ ಪ್ರಶ್ನೆಗಳಿಗೆ ವಿತ್ ಆನ್ಸರ್ ಹೇಳ್ತೀನಿ, ವೇಟ್ ಮಾಡಿರಿ.
ಈ ಕೆಳಗಿನವುಗಳಲ್ಲಿ ಯಾವುದು ಸಿಬ್ಬಂದಿಯ ಕಾರ್ಯವಲ್ಲ, ಇದಕ್ಕೆ ಆನ್ಸರ್ ಆಗಿರುತ್ತೆ ನಿರ್ದೇಶನ. ಆಯ್ತಾ. ಈ ಕೆಳಗಿನವುಗಳಲ್ಲಿ ಯಾವುದು ನೇಮಕಾತಿಯ ಆಂತರಿಕ ಮೂಲವಾಗಿದೆ ಕೇಳ್ತಾರೆ, ಇಂಪಾರ್ಟೆಂಟ್. ಆಯ್ತಾ. ವರ್ಗಾವಣೆ. ಈ ಕೆಳಗಿನವುಗಳಲ್ಲಿ ಯಾವುದು ಉದ್ಯೋಗದ ತರಬೇತಿಯ ವಿಧಾನವಾಗಿದೆ, ಇದಕ್ಕೆ ಆನ್ಸರ್ ತರಬೇತಿ. ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ಆಯ್ಕೆ ಪ್ರಕ್ರಿಯೆಯಲ್ಲಿ ಮೊದಲ ಹಂತವನ್ನು ಉಲ್ಲೇಖಿಸಿ. ಏನು ಆಯ್ಕೆಯ ಪ್ರಕ್ರಿಯೆಯಲ್ಲಿ ಮೊದಲ ಹಂತ ಪ್ರಾಥಮಿಕ. ಓಕೆ. ಅದೇ ರೀತಿ ನೇಮಕಾತಿಯ ಯಾವುದೇ ಒಂದು ಬಾಹ್ಯ ಮೂಲ ಪರಿಹರಿ, ಇದಕ್ಕೆ ನೇರ ನೇಮಕಾತಿ. ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ಈ ಕೆಳಗಿನವುಗಳಲ್ಲಿ ಯಾವುದು ನಿರ್ದೇಶಿಸುವಿಕೆ ಅಂಶವಲ್ಲ. ಇಲ್ಲಿ ದಿಕ್ಕಿನಲ್ಲಿ ಆಗಿದೆ, ಅದು ನಿರ್ದೇಶಿಸುವಿಕೆ ಅಂಶ ಅಲ್ಲ. ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್. ಈ ಕೆಳಗಿನವುಗಳಲ್ಲಿ ಯಾವುದು ನಿರ್ದೇಶಿಸುವಿಕೆಯ ಅಂಶವಲ್ಲ, ಇದಕ್ಕೆ ಆನ್ಸರ್ ನಿಯೋಗ ಅಥವಾ ನಿಯೋಜನೆ ಅಂತ ಇರುತ್ತೆ. ಅದೇ ರೀತಿ ಕ್ರಮಾನುಗತ ಕ್ರಮದಲ್ಲಿ ಅಗತ್ಯಗಳನ್ನು ವರ್ಗೀಕರಿಸಿರುವ ಪ್ರೇರಣೆ ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸಲಾಗಿರುವವರು ಯಾರು? ಅಬ್ರಹಾಂ ಮಾಸ್ಲೋ. ಈ ಕೆಳಗಿನವುಗಳಲ್ಲಿ ಯಾವುದು ಸಂವಹನದ ಅಂಶವಲ್ಲ, ಇದಕ್ಕೆ ಆನ್ಸರ್ ಸಂವಹನ. ಅಬ್ರಹಾಂ ಮಾಸ್ಲೋ ಅವರ ಅಗತ್ಯ ಶ್ರೇಣಿಗಳಲ್ಲಿ ಅತ್ಯುನ್ನತ ಮಟ್ಟದ ಅಗತ್ಯತೆ ಶ್ರೇಣಿ ಯಾವುದು? ಸ್ವಯಂ ಸಿದ್ಧಾಂತ. ನೋಡಿ, ಇದು ಕೇಳಿದರೆ ಇಂಪಾರ್ಟೆಂಟ್ ಆಗಿರುತ್ತೆ. ಆಯಿತಾ. ದ್ರಾಕ್ಷಿ ಬಳ್ಳಿ ಹಣ್ಣು, ಇದಕ್ಕೆ ಆನ್ಸರ್ ಆಗಿರುತ್ತೆ. ಅದಕ್ಕೆ ದ್ರಾಕ್ಷಿ ಹಣ್ಣು ಇದಾಗಿದೆ, ಇದಕ್ಕೆ ಆನ್ಸರ್ ಆಗಿರುತ್ತೆ ಅನೌಪಚಾರಿಕ ಸಂವಹನ. ಅದೇ ರೀತಿ ಸ್ಥಿತಿಯು ಈ ಕೆಳಗಿನ ರೀತಿಯ ಅಡಚಣೆಗಳ ಅಡಿಯಲ್ಲಿ ಬರುತ್ತದೆ, ಸ್ಥಾಂತಿಕ ತಡೆ ಅಂತ. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ನಾರಾಯಣಮೂರ್ತಿ ಪ್ರಚಾರ ಮಾಡಿದ ಸಾಫ್ಟ್ವೇರ್ ಕಂಪನಿ ಯಾವುದು? ಇದಕ್ಕೆ ಆನ್ಸರ್ ಆಗಿರುತ್ತೆ ಇನ್ಫೋಸಿಸ್, ಆಪ್ಷನ್ ಬಿ. ಇವಾಗ ನಿಮಗೆ ಇನ್ನೊಂದು ಪ್ರಶ್ನೆ ಕೇಳ್ಬೋದು, ಯಾವುದಾದ್ರೂ ಒಂದು ನಾಯಕತ್ವ ಶೈಲಿಯನ್ನು ತಿಳಿಸಿ ಅಂದ ತಕ್ಷಣ ನಿರಂಕುಶ ಅಥವಾ ಸರ್ವಾಧಿಕಾರಿ ನಾಯಕ. ಅದೇ ರೀತಿ ಔಪಚಾರಿಕ ಸಂವಹನದ ಯಾವುದೇ ಒಂದು ಮಾದರಿಯನ್ನು ತಿಳಿಸಿ ಅಂದ ತಕ್ಷಣ ಏಕ ಸರಪಳಿ, ಚಕ್ರ, ಸುತ್ತಲೆ, ಓಕೆ, ಉಚಿತ ಹರಿವು, ಓಕೆ, ತಲೆ ಕೆಳಗಾದ, ಯಾವುದಾದ್ರೂ ಒಂದು ಬರೀರಿ. ಅದೇ ನಿರ್ದೇಶನದ ಯಾವುದೇ ಒಂದು ಅಂಶ ಅಂದ ತಕ್ಷಣ ಏನಿದೆ? ಮೇಲಾಚಾರಣೆ. ಸಾಮಾನ್ಯ ಒಂದು ಅಂಕದ ಪ್ರಶ್ನೆಯಲ್ಲಿ ನಿಯಂತ್ರಿಸುವಿಕೆ ಎಂದರೆ ಅಂತ ನಿಮಗೆ ಪ್ರಶ್ನೆ ಕೇಳಿದರೆ, ನಿಯಂತ್ರಿಸುವಿಕೆ ಎಂದರೆ ಸಂಸ್ಥೆಯಲ್ಲಿನ ಚಟುವಟಿಕೆಗಳು ಯೋಜನೆಗಳ ಪ್ರಕಾರ ನಿರ್ವಹಿಸಲ್ಪಡುತ್ತದೆಯೇ ಇಲ್ಲೋ ಎಂದು ಖಚಿತಪಡಿಸಿಕೊಳ್ಳುವುದು ಅಂತ. ಅದೇ ರೀತಿ ಸಂಸ್ಥೆಯ ನಿಯಂತ್ರಣ ಕಾರ್ಯ, ಇದಕ್ಕೆ ಆನ್ಸರ್ ಮುಂದಕ್ಕೆ ಹಾಗೂ ಹಿಂದಕ್ಕೆ ನೋಡುವುದು. ಆಯಿತಾ. ಸಮರ್ಥ ನಿಯಂತ್ರಣ ವ್ಯವಸ್ಥೆಯ ಸಹಾಯ ಮಾಡುತ್ತದೆ, ಇದಕ್ಕೆ ಆನ್ಸರ್ ಮೇಲಿನ ಎಲ್ಲ. ಆಯಿತಾ. ನೆಕ್ಸ್ಟ್ ಕ್ವಶನ್, ಇದು ನೋಡಿ, ಹಣಕಾಸಿನ ಅಗ್ಗದ ಮೂಲವಾಗಿದೆ. ಇದು ನಿಮಗೆ ಸಾಕಷ್ಟು ಬಾರಿ ಪ್ರಿಪೇರ್ಡ್ ಕ್ವಶನ್ ಪೇಪರ್ನಲ್ಲಿ ಕೇಳಿರ್ಬೋದು, ನೋಡಿರ್ಬೋದು ನೀವು ಕೂಡ. ಹಣಕಾಸಿನ ಅಗ್ಗದ ಮೂಲವಾಗಿದೆ, ಇದಕ್ಕೆ ಆನ್ಸರ್ ಓಕೆ ಉಳಿಸಿಕೊಂಡಿರುವ ಗಳಿಕೆಗಳು ಅಂತ. ಅದೇ ರೀತಿ ನಿಮಗೆ ಯಾವ ಮೂಲದಿಂದ ಎಷ್ಟು ಸಂಗ್ರಹಿಸಬೇಕು ಎಂಬ ನಿರ್ಧಾರ ಒಂದು ಉದಾಹರಣೆಯಾಗಿದೆ, ಇದಕ್ಕೆ ಆನ್ಸರ್ ಹಣಕಾಸು ನಿರ್ಧಾರ. ಅದೇ ರೀತಿ ಪ್ರಸ್ತುತ ಸ್ವತ್ತುಗಳು ನಗದು ಆಗಿ ಪರಿವರ್ತನೆ ಆಗುವ ಸ್ವತ್ತುಗಳಿಗೆ ಎಷ್ಟು ವರ್ಷ? 1 ವರ್ಷ ಒಳಗೆ. ಆಯಿತಾ. ನೆನಪಿಟ್ಕೊಳ್ಳಿ, 1 ವರ್ಷ ಒಳಗಡೆ. ಆಯಿತಾ. ಅದೇ ರೀತಿ ನಿಮಗೆ ಸ್ಥಿರ ಆಸ್ತಿ ಮೂಲಕ ಹಣಕಾಸು ಒದಗಿಸಬೇಕು, ಇದಕ್ಕೆ ದೀರ್ಘಾವಧಿಯ ಹೊಣೆಗಾರಿಕೆ. ಆಯಿತಾ. ಅದೇ ರೀತಿ ಹೊಸ ಯಂತ್ರವನ್ನು ಸ್ವಾಧೀನಪಡಿಸಿಕೊಳ್ಳುವ ಅಥವಾ ಹೊಸ ಶಾಲೆಯನ್ನು ತೆರೆಯುವ ನಿರ್ಧಾರವು ಒಂದು ಉದಾಹರಣೆಯಾಗಿದೆ. ಏನು? ಹೂಡಿಕೆ ಮಾಡಿದ ತಕ್ಷಣವೇ ಆಗುತ್ತಲ್ಲ, ಅದು ಹೀಗೆ. ಸ್ಥಿರ ಆಸ್ತಿಗೆ ಒಂದು ಉದಾಹರಣೆ ಕೊಡಿ ಅಂತ ನಿಮಗೆ ಪ್ರಶ್ನೆ ಕೇಳ್ತಾನೆ, ಇದಕ್ಕೆ ಆನ್ಸರ್ ಯಂತ್ರೋಪಕರಣಗಳು, ಅದೇ ರೀತಿ ಪೀಠೋಪಕರಣಗಳು, ಅದೇ ರೀತಿ ನೆಲವಸ್ತುಗಳು, ಅದೇ ರೀತಿ ಭೂಮಿ, ಕಟ್ಟಡ, ವಾಹನ ಇತ್ಯಾದಿ ಯಾವುದಾದ್ರೂ ಒಂದು ಬರೀರಿ. ಆಯಿತಾ. ಅದೇ ರೀತಿ ಪ್ರಸ್ತುತ ಆಸ್ತಿಗೆ ಒಂದು ಉದಾಹರಣೆ ಕೊಡಿ ಅಂತ ನಿಮಗೆ ಪ್ರಶ್ನೆ ಕೇಳಿದಾಗ ದಾಸ್ತಾನುಗಳು, ನೋಡಿ, ಸಾಲಗಾರರು, ಬಿಲ್ಗಳು, ಓಕೆ, ಸ್ವೀಕೃತಿಗಳು ಇತ್ಯಾದಿ. ಆಯಿತಾ. ಇವಾಗ ಬೇರೆ ಕ್ವಶನ್ ನೋಡೋಣ ಬನ್ನಿ. ಈ ಒಂದು ಕ್ವಶನ್ ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಹಣಕಾಸು ನಿರ್ವಹಣೆಯ ಪ್ರಾಥಮಿಕ ಉದ್ದೇಶಗಳು ಯಾವ್ಯಾವು ತಿಳಿಸಿ ಅಂತ ನಿಮಗೆ ಪ್ರಶ್ನೆ ಕೇಳಿದಾಗ, ಹಣಕಾಸು ನಿರ್ವಹಣೆಯ ಪ್ರಾಥಮಿಕ ಗುರಿ ಷೇರುದಾರರ ಸಂಪತ್ತನ್ನು ಹೆಚ್ಚಿಸುವುದು ಅಂತ. ನೆಕ್ಸ್ಟ್ ಕ್ವಶನ್ ನೋಡೋಣ. ಗ್ರಾಹಕರು ಶೋಷಣೆಗೆ ಒಳಗಾಗುವ ತಯಾರಕರು ಮತ್ತು ಸೇವಾ ಪೂರೈಕೆದಾರ ಯಾವುದೇ ಒಂದು ಅನ್ಯಾಯ, ಕಲಬೆರಕೆ, ಸಂಗ್ರಹಣೆ ಯಾವುದಾದ್ರೂ ಒಂದು. ಗ್ರಾಹಕ ಸಂರಕ್ಷಣಾ ಕಾಯ್ದೆ ಯಾವ ವರ್ಷದಲ್ಲಿ ಜಾರಿಗೆ ತರಲಾಯಿತು? ಎಲ್ಲ ವಿದ್ಯಾರ್ಥಿಗಳು ಗೊತ್ತಿದ್ದಿಲ್ಲ, 1986. ಗ್ರಾಹಕರ ಕುಂದುಕೊರತೆಗಳನ್ನು ಪರಿಹರಿಸಲು ಗ್ರಾಹಕ ಸಂರಕ್ಷಣಾ ಕಾಯ್ದೆಯಡಿಯಲ್ಲಿ ಸ್ಥಾಪಿಸಲಾದ ಯಾವುದಾದ್ರೂ ಒಂದು ಪರಿಹಾರ ಏಜೆನ್ಸಿ ಯಾವುದಂದರೆ ಜಿಲ್ಲಾ ವೇದಿಕೆ, ರಾಜ್ಯ ಆಯೋಗ, ರಾಷ್ಟ್ರೀಯ ಆಯೋಗ, ಯಾವುದಾದ್ರೂ ಒಂದು ಬರೀರಿ. ಜಿಲ್ಲಾ ಗ್ರಾಹಕರ ವಾಣಿಜ್ಯಗಳ ಪರಿಹಾರ ವೇದಿಕೆಯಲ್ಲಿ ಕ್ಲೇಮ್ನ ವಿತ್ತೀಯ ಮಿತಿ ಎಷ್ಟು? 20 ಲಕ್ಷಕ್ಕಿಂತ ಕಡಿಮೆ. ಇದು ಜಿಲ್ಲಾ ಗ್ರಾಹಕ ವಾಣಿಜ್ಯಗಳಲ್ಲಿ. ಆಯಿತಾ. ಅದೇ ರೀತಿ ರಾಜ್ಯ ಗ್ರಾಹಕ ವಿವಾದಗಳಲ್ಲಿ ಪರಿಹಾರ ಆಯೋಗದಲ್ಲಿ ನೋಡಿ, ಕ್ಲೇಮ್ನ ಮಿತಿ ಎಷ್ಟಂದರೆ 20 ಲಕ್ಷಕ್ಕಿಂತ ಹೆಚ್ಚು 1 ಕೋಟಿಗಿಂತ ಕಡಿಮೆ ಅಂತ ಬರಿಬೇಕು. 20 ಲಕ್ಷಕ್ಕಿಂತ ಹೆಚ್ಚು 1 ಕೋಟಿಗಿಂತ ಕಡಿಮೆ. ಅದೇ ರಾಷ್ಟ್ರೀಯ ಗ್ರಾಹಕ ವಿವಾದಗಳ ಪರಿಹಾರ ಆಯೋಗದಲ್ಲಿ ಏನಿದಿಲ್ಲ 1 ಕೋಟಿ ಹೆಚ್ಚು ಅಂತ. ಬನ್ನಿ ಇವಾಗ ಬೇರೆ ಪ್ರಶ್ನೆ ನೋಡೋಣ. ಗ್ರಾಹಕರ ಹಿತಾಸಕ್ತಿಗಳನ್ನು ರಕ್ಷಿಸಲು ಮತ್ತು ಉತ್ತೇಜಿಸಲು ತೊಡಗಿರುವ ಯಾವುದೇ ಒಂದು ಗ್ರಾಹಕ ಸಂಸ್ಥೆ, ಓಕೆ, ಕರ್ನಾಟಕ ಗ್ರಾಹಕ ಸೇವಾ ಸಂಘ ಬೆಂಗಳೂರು, ಇಲ್ಲಾಂದರೆ ಸಾಮಾನ್ಯ ಕಾರಣ ನವದೆಹಲಿ, ಇಲ್ಲಾಂದರೆ ಗ್ರಾಹಕರ ಸಮನ್ವಯ ಮಂಡಳಿ ನವದೆಹಲಿ, ಯಾವುದಾದ್ರೂ ಒಂದು. ಸ್ನೇಹಿತರೆ, MCQ ಕ್ವಶನಲ್ಲಿ ಅದೇ ರೀತಿ ಮತ್ತು ಒಂದು ವಾಕ್ಯದ ಪ್ರಶ್ನೆಯಲ್ಲಿ ಮತ್ತು ಅದೇ ರೀತಿ ನಿಮಗೆ ಖಾಲಿ ಬಿಟ್ಟ ಸ್ಥಳದಲ್ಲಿ ಇಲ್ಲಿ ಏನು ಇವಾಗ ಕ್ವಶನ್ಸ್ಗಳು ಡಿಸ್ಕಷನ್ ಮಾಡಿದ್ರಲ್ಲ, ಇಷ್ಟು ಕವರ್ ಆಗುತ್ತೆ ನಿಮಗೆ. ಆಯಿತಾ. 2 ಅಂಕದ ಪ್ರಶ್ನೆಗಳು ನೋಡೋಣ, ವೇಟ್ ಮಾಡಿ. ಇಲ್ಲಿ ನೋಡಿ, ಇವಾಗ ಖಾಲಿ ಬಿಟ್ಟ ಸ್ಥಳ ಒಂದು ಮೇನ್ ಅಷ್ಟೇ ನೋಡ್ಕೊಳ್ಳೋಣ. ಸಂಸ್ಥೆಯ ಉನ್ನತ ಶ್ರೇಣಿಯಿಂದ ಕೆಳ ಶ್ರೇಣಿಯವರೆಗೆ ಅಧಿಕಾರದ ಔಪಚಾರಿಕ ರೇಖೆಗಳು, ಇದಕ್ಕೆ ಶ್ರೇಣಿಕೃತ ಸರಪಳಿ. ಆಯಿತಾ. ಕೆಲಸವನ್ನು ಮಾಡುವ ಡ್ಯಾಶ್ ಉತ್ತಮ ಮಾರ್ಗವನ್ನು ಕಂಡುಹಿಡಿಯುವುದು ಅಧ್ಯಯನ ಉದ್ದೇಶವಾಗಿದೆ, ಇದಕ್ಕೆ ವಿಧಾನ ಅಧ್ಯಯನ. ಅದೇ ರೀತಿ ಈ ಒಂದು ಪ್ರಶ್ನೆ ಬೇಡ. ಸಾಮಾನ್ಯ ನಿರ್ವಹಣೆಯ ಪಿತಾಮಹ ಯಾರು? ಹೆನರಿ ಫಯಾಲ್, ಅದೇ ರೀತಿ ಗೊತ್ತಿದೆ.
ಹೆನರಿ ಫಯಾಲ್ ಅವರು ಪ್ರತಿಪಾದಿಸಿದ ತತ್ವಗಳ ಸಂಖ್ಯೆ ಎಷ್ಟು? 14. ನಿಮಗೆ ಗೊತ್ತಿದೆ, ಖಾಲಿಬಿಟ್ಟ ಸ್ಥಳದಲ್ಲಿ ಕೇಳಿದರೆ ನೋಡಿ. F.W. ಟೇಲರ್ನಲ್ಲಿ ವೈಜ್ಞಾನಿಕ ನಿರ್ವಹಣೆಯ ತತ್ವಗಳ ಕುರಿತು ಲೇಖನವನ್ನು ಪ್ರಕಟಿಸಿದರು. ಯಾವಾಗ? 1911 ಅಂತ. ಪ್ರತಿಪಾದಿಸಿದ ಮಾನಸಿಕ ಕ್ರಾಂತಿ, ಇದಕ್ಕೆ F.W. ಟೇಲರ್ ನಿಮಗೆಲ್ಲರಿಗೂ ಗೊತ್ತಿದೆ. ಡ್ಯಾಶ್ ನಿರ್ವಹಣೆಯ ಪ್ರಾಥಮಿಕ ಕಾರ್ಯವಾಗಿದೆ. ಯೋಜಿಸುವಿಕೆ ನೋಡಿ. ಸಂಸ್ಥೆಯ ಉದ್ದೇಶಗಳನ್ನು ಹೊಂದಿಸಲಾಗಿದೆ. ಇದನ್ನು ಉನ್ನತ ನಿರ್ವಹಣೆ. ಅದೇ ರೀತಿ ಯೋಜನಾ ಆವರಣಗಳ ಭವಿಷ್ಯದ ಡ್ಯಾಶ್ ಪರಿಸ್ಥಿತಿಗಳು ಮತ್ತು ಸಂಘಟನೆಗಳ ಬಗ್ಗೆ ಏನು ಊಹೆಗಳು ಅಂತ. ಅದೇ ರೀತಿ ಒಂದು ಬಾರಿ ಇವೆಂಟ್ ಅಥವಾ ಯೋಜನೆಗಾಗಿ ಅಭಿವೃದ್ಧಿಪಡಿಸಿದ ಯೋಜನೆಯನ್ನು ಏನು ಕರಿತೀವಿ ನಾವು? ಏಕ ಬಳಕೆ ಯೋಜನೆ ಅಂತ. ಡ್ಯಾಶ್ ನಿರ್ವಹಣೆಯ ಕಾರ್ಯವು ನಿರ್ಧಾರ ತೆಗೆದುಕೊಳ್ಳುವಿಕೆಯ ಒಳಗೊಂಡಿರುತ್ತದೆ. ಏನು ಯೋಜನೆ ಅಂತ. ಅದೇ ರೀತಿ ಏನು ಮಾಡಬೇಕೆಂದು ತಿಳಿಸುವ ನಿರ್ದಿಷ್ಟ ಹೇಳಿಕೆಗಳು, ನಿಯಮಗಳು. ಆನ್ಸರ್ ಇದಕ್ಕೆ ಮಾನಸಿಕ ಆಯಾಮ, ಇದಕ್ಕೆ ಆನ್ಸರ್ ಆಗಿರುತ್ತೆ ಯೋಜನೆ. ಏಕ ಬಳಕೆ ಯೋಜನೆಗೆ ಒಂದು ಉದಾಹರಣೆ ಕೂಡ, ಇದಕ್ಕೆ ಆನ್ಸರ್ ಆಗುತ್ತೆ ಬಜೆಟ್. ಯೋಜನೆಯ ಪ್ರಕ್ರಿಯೆಯ ಮೂಲ ಹಂತ, ಇದಕ್ಕೆ ಆನ್ಸರ್ ಆಗಿರುತ್ತೆ ಗುರಿಗಳನ್ನು ಹೊಂದಿಸುವುದು. ಇವಾಗ ಬೇರೆ ಕ್ವಶನ್ ನೋಡೋಣ. ಅದೇ ರೀತಿ ಡ್ಯಾಶ್ ಎಂದರೆ ಸೂಚನೆಗಳನ್ನು ನೀಡುವುದು ಮತ್ತು ಕೆಲಸ ಮಾಡುವಲ್ಲಿ ಜನರಿಗೆ ಮಾರ್ಗದರ್ಶನ ನೀಡುವುದು. ಏನದು? ನಿರ್ದೇಶನ. ಉದ್ಯೋಗಿಗಳಿಗೆ ವೇತನ ಮತ್ತು ಸಂಬಳದ ಮೇಲೆ ನೀಡಲಾಗುವ ಪ್ರೋತ್ಸಾಹ, ಬೋನಸ್ ಅಂತ. ಅಗತ್ಯಗಳು ದೈಹಿಕ ಮತ್ತು ಭಾವನಾತ್ಮಕ ಹಾನಿಯಿಂದ ಭದ್ರತೆ ಮತ್ತು ರಕ್ಷಣೆಯನ್ನು ಒದಗಿಸುತ್ತದೆ. ಇದಕ್ಕೆ ಸುರಕ್ಷತೆ. ಓಕೆ. ಅಜಿಮ್ ಪ್ರೇಮ್ ರವರ ಪ್ರಚಾರ ಮಾಡಿದ ಸಾಫ್ಟ್ವೇರ್ ಕಂಪನಿ ಯಾವುದಂದರೆ ವಿಪ್ರೋ. ಹೂಡಿಕೆ ನಿರ್ಧಾರಗಳನ್ನು ಬಂಡವಾಳ ಬಜೆಟ್ ನಿರ್ಧಾರ ಎಂದು ಕರೆಯಲಾಗಿದೆ. ಇದಕ್ಕೆ ದೀರ್ಘಾವಧಿ. ಅದೇ ರೀತಿ ವ್ಯಾಪಾರ ಚಟುವಟಿಕೆಗಳನ್ನು ಕೈಗೊಳ್ಳುವ ಅಗತ್ಯವಿರುವ ಹಣಕಾಸನ್ನು ಏನಂತೀವಿ ನಾವು? ವ್ಯಾಪಾರ ಹಣಕಾಸು. ಅದೇ ರೀತಿ ಹಣಕಾಸು ನಿರ್ವಹಣೆಯ ಪ್ರಾಥಮಿಕ ಉದ್ದೇಶ ಸಂಪತ್ತನ್ನು ಹೆಚ್ಚಿಸುತ್ತದೆ. ಏನು? ಷೇರುದಾರರು. ಅದೇ ರೀತಿ ಡ್ಯಾಶ್ ಸ್ಥಿರ ಆಸ್ತಿಗಳ ಉದಾಹರಣೆಯಾಗಿದೆ. ಏನು? ಆಪ್ಷನ್ ಕೊಟ್ಟಿರ್ತಾರೆ ನಿಮಗೆ. ಪೀಠೋಪಕರಣಗಳು, ಆಯಿತಾ? ಇಲ್ಲಾಂದರೆ ಇಲ್ಲಿ ನೋಡಿ, ಪ್ರಸ್ತುತ ಹೊಣೆಗಾರಿಕೆಗಳ ಮೇಲೆ ಪ್ರಸ್ತುತ ಆಸ್ತಿಯ ಹೆಚ್ಚುವರಿ, ಇದಕ್ಕೆ ಕಾರ್ಯಬಂಡವಾಳ. ಪ್ರಸ್ತುತ ಸ್ವತ್ತುಗಳ ಉದಾಹರಣೆ ಆಗಿದೆ ದಾಸ್ತಾನು. ಡ್ಯಾಶ್ ಸ್ವತ್ತುಗಳು 1 ವರ್ಷಕ್ಕಿಂತ ಹೆಚ್ಚು ಕಾಲ ವ್ಯವಹಾರದಲ್ಲಿ ಇವೆ. ಏನು? ಸ್ಥಿರ. ಅದೇ ರೀತಿ ಉನ್ನತ ಅಥವಾ ಸೇವೆಯ ನಿಜವಾದ ಒಂದು ಸಂಭಾವ್ಯ ಖರೀದಿದಾರರ ಗುಂಪನ್ನು ಸೂಚಿಸಿ. ಇದಕ್ಕೆ ಆನ್ಸರ್ ಆಗಿರುತ್ತೆ ಮಾರುಕಟ್ಟೆ. ಮಾರ್ಕೆಟಿಂಗ್ ಮಿಶ್ರಣದ ಒಂದು ಭಾಗ, ಸ್ಥಳ. ನಿಮಗೆಲ್ಲ ಗೊತ್ತಿರಬೇಕು ಸ್ನೇಹಿತರೆ ಇದು, ಆಯಿತಾ? ಮೇಜರ್ ಅಷ್ಟೇ ಏನಿದೆ ಅಷ್ಟೇ ನೋಡ್ಕೊಳ್ಳೋಣ, ಆಯಿತಾ? ಸಂವಹನದ ಪಾವತಿಸಿದ ರೂಪವಾಗಿದೆ. ಏನು? ಜಾಹೀರಾತು. ಸಂವಹನದ ವೈಯಕ್ತಿಕ ರೂಪವಾಗಿದೆ. ಏನು? ವೈಯಕ್ತಿಕ ಮಾರಾಟ. ಕೈಗಾರಿಕೆಗಳ ಉತ್ಪನ್ನಕ್ಕೆ ಒಂದು ಉದಾಹರಣೆ ಕೊಡಿ ಅಂದ ತಕ್ಷಣ ಯಂತ್ರಣಗಳು ಅಂತ. ಅದೇ ರೀತಿ ಇದು ವಿತರಣಾ ಚಾನಲ್ ಆಗಿದ್ದು ಇಲ್ಲಿ ಸರಕುಗಳನ್ನು ನೇರವಾಗಿ ತಯಾರಕರು ಗ್ರಾಹಕರಿಗೆ ತಯಾರಿಸುತ್ತಾರೆ. ಇದು ನೇರ ಚಾನಲ್ ಅಂತ. ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಇವಾಗ ನಿಮಗೆ ಹೊಂದಿಸಿ ಬರೆಯಲ್ಲಿ ಕೇಳ್ತಾರಲ್ಲ, ಆ ಹೊಂದಿಸಿ ಬರೆಯಲ್ಲಿ ಕೂಡ ನಿಮಗೆ ಮಾರ್ಕ್ಸ್ ಹೋಗಬಾರ್ದು. ಇವಾಗ ಮೇನ್ ಹೇಳ್ತೀನಿ, ಸೊ ಎಲ್ಲ ವಿದ್ಯಾರ್ಥಿಗಳು ನೋಡ್ಕೊಳ್ಳಿ. ವಿತ್ ಆನ್ಸರ್ ಕೂಡ ಇದೆ. ನಿಮಗೆ ನಿರ್ವಹಣೆ ಕೊಟ್ಟರೆ ಏನಿಲ್ಲ, ಇತರದೊಂದಿಗೆ ಕೆಲಸವನ್ನು ಮಾಡೋದು. ಇಲ್ಲಾಂದರೆ ಇನ್ನೊಮ್ಮೆ ನಿಮಗೆ ನಿರ್ವಹಣೆ ಕೊಟ್ಟರೆ ಅದು ಕಲೆ ಮತ್ತು ವಿಜ್ಞಾನ ಅಂತ ಎರಡು ಅಂತ ನಿಮಗೆ ಪ್ರಶ್ನೆ ಇದೆ. ಯಾವ ಆಪ್ಷನ್ ಕೊಡ್ತಾರೆ ಅದು ನೋಡ್ಕೊಳ್ಳಿ. CO ಅಂತ ಕೊಟ್ಟರೆ ಉನ್ನತ ಆಡಳಿತ. ಅದೇ ರೀತಿ ಫೋರ್ಮನ್ ಅಂತ ಕೊಟ್ಟರೆ ಮೇಲ್ವಿಚಾರಣೆ ನಿರ್ವಹಣೆ. ಅದೇ ರೀತಿ ಸಮನ್ವಯತೆ ಅಂತ ಕೊಟ್ಟರೆ ಗುಂಪು ಪ್ರಯತ್ನಗಳನ್ನು ಸಂಯೋಜಿಸುವುದು. ಅದೇ ರೀತಿ ನಿರ್ವಹಣೆ ಸಾರ ಏನು? ಸಮನ್ವಯತೆ ಎಂದು ನೋಡ್ಕೊಳ್ಳಿ. ಪರಿಣಾಮಕಾರಿತ್ವ ಇದು ಅಂತಿಮ ಫಲಿತಾಂಶ. ಅದೇ ರೀತಿ ಉನ್ನತ ಮಧ್ಯಮ ಮೇಲ್ವಿಚಾರಕ ಏನದಲ್ಲ, ಇವು ಮಟ್ಟಗಳು, ಇವು ಅಂದರೆ ನಿರ್ವಹಣೆಯ ಮಟ್ಟಗಳು ಅಥವಾ ಘಟಕಗಳು. ಅದೇ ರೀತಿ ದಕ್ಷತೆ ಅಂತ ತಕ್ಷಣ ಇದು ಕೆಲಸವನ್ನು ಸರಿಯಾಗಿ ಮತ್ತು ಕನಿಷ್ಠ ವೆಚ್ಚದೊಂದಿಗೆ ನಿರ್ವಹಿಸೋದು. ಆಯ್ತಲ್ಲ. ಬೇರೆ ಕ್ವಶನ್ ನೋಡೋಣ ಇವಾಗ ಸ್ನೇಹಿತರೆ. ಇವು ನಿಮಗೆ ಮ್ಯಾಥ್ಸ್ ಆಫ್ ಫಾಲೋಯಿಂಗ್ ಕ್ವಶನಲ್ಲಿ ಬಹಳ ಯೂಸ್ ಆಗುತ್ತೆ. F.W. ಟೇಲರ್ ಏನು? ವೈಜ್ಞಾನಿಕ ನಿರ್ವಹಣೆ ಪಿತಾಮಹ. ಅದೇ ರೀತಿ ಹೆನರಿ ಫಯಾಲ್ ಏನು? ಸಾಮಾನ್ಯ ನಿರ್ವಹಣೆ ಪಿತಾಮಹ ಹೆನರಿ ಫಯಾಲ್. ಅದೇ ರೀತಿ ಸ್ನೇಹಿತರೆ ಗ್ಯಾಂಗ್ ಬ್ಲ್ಯಾಂಕ್ ಅಂದರೆ ಏನು? ಸಂವಹನ ಕಿರು ಮಾರ್ಗ. ಅದೇ ರೀತಿ ಮಾನಸಿಕ ಕ್ರಾಂತಿ F.W. ಟೇಲರ್. ಮನಸ್ಥಿತಿ ಬದಲಾವಣೆ ಮಾನಸಿಕ ಕ್ರಾಂತಿ. ಅದೇ ರೀತಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಯಾರು? F.W. ಟೇಲರ್. ವೈಜ್ಞಾನಿಕ ನಿರ್ವಹಣೆ ಪಿತಾಮಹ F.W. ಟೇಲರ್. ಅದೇ ರೀತಿ ಆಡಳಿತ ಇಂಡಸ್ಟ್ರಿಯಲ್ ಜನರಲ್ ಯಾರು? ಹೆನರಿ ಫಯಾಲ್. ಅದೇ ರೀತಿ ಯೂನಿಟ್ ಆಫ್ ಕಮಾಂಡ್, ಇದಕ್ಕೆ ಆನ್ಸರ್ ಏನು? ಹೆನರಿ ಫಯಾಲ್. ಮೇನ್ ಅಷ್ಟೇ ನೋಡ್ಕೊಂಡು ಬರೋಣ. ಇವಾಗ ಮುಂದಿನ ಪ್ರಶ್ನೆ ನೋಡೋಣ. ನೋಡಿ, ಬಾಹ್ಯ ಪಡೆಗಳ ಸಂಪೂರ್ಣತೆ ಅಂತ ಕೊಟ್ಟರೆ ನಿಮಗೆ ವ್ಯವಹಾರ ವಾತಾವರಣ ಅಂತ. ಅದೇ ರೀತಿ ವ್ಯವಹಾರ ಪರಿಸರ ಅಂತ ಕೊಟ್ಟರೆ ವ್ಯಾಪಾರ ಪರಿಸರದ ಹೊರಗಿನ ಶಕ್ತಿಗಳು ಅಂತ. ಅದೇ ರೀತಿ ನಿರ್ದಿಷ್ಟ ಮತ್ತು ಸಾಮಾನ್ಯ ಪಡೆಗಳು ಅಂತ ಕೊಟ್ಟರೆ ವ್ಯಾಪಾರದ ಒಂದು ವೈಶಿಷ್ಟ್ಯತೆಗಳು. ಅದೇ ರೀತಿ ವ್ಯಾಪಾರ ಪರಿಸರದ ಆಯಾಮಗಳು ಅಂತ ಕೊಟ್ಟರೆ ತಕ್ಷಣ ನಿಮಗೆ ಆರ್ಥಿಕ, ತಾಂತ್ರಿಕ, ಸಾಮಾಜಿಕ ಅಂತ ಇರುತ್ತೆ. LPG ಅಂತ ಕೊಟ್ಟರೆ ಉದಾರೀಕರಣ, ಖಾಸಗೀಕರಣ, ಜಾಗತೀಕರಣ. ಅದೇ ರೀತಿ FDI ಅಂತ ಕೊಟ್ಟರೆ ವಿದೇಶಿ ನೇರ ಹೂಡಿಕೆ. ಅದೇ ರೀತಿ ಹೊಸ ಕೈಗಾರಿಕೆ ನೀತಿ 1991. ನೋಡಿ, ಯೋಜನೆ ನಿರ್ವಹಣೆ ಪ್ರಾಥಮಿಕ ಕಾರ್ಯವಾಗಿದೆ. ಗುರಿಗಳನ್ನು ಹೊಂದಿಸುವುದು ಯೋಜನೆಯ ಉದ್ದೇಶ. ಯೋಜನೆ ಸ್ಥಾಪಿಸುತ್ತದೆ, ಇದು ನಿಯಂತ್ರಣದ ಮಾನದಂಡಗಳು. ಯಶಸ್ಸು ನೀಡುವುದಿಲ್ಲ, ಇದೇನು? ಯೋಜನೆಯ ಮಿತಿಗಳು. ಅದೇ ರೀತಿ ಬಜೆಟ್, ಇದಕ್ಕೆ ಒಂದು ನಿಯಂತ್ರಣ ಸಾಧನ. ಏಕ ಬಳಕೆ ಯೋಜನೆ, ಇದು ಬಜೆಟ್ ಕಾರ್ಯಕ್ರಮಗಳು, ಯೋಜನೆಗಳು ಯಾವುದೇ ಒಂದು ಅಂತ. ಅದೇ ರೀತಿ ಸ್ಥಾಯಿ ಯೋಜನೆಗಳು, ಇದು ನಿಯಮ ಮತ್ತು ನೀತಿಗಳು ಮತ್ತು ವಿಧಾನಗಳು. ಅದೇ ರೀತಿ ಯೋಜನೆಯ ಮಾರ್ಗ, ಇದು ಏಕ ಬಳಕೆ ಮತ್ತು ಸ್ಥಾಯಿ ಯೋಜನೆಗಳು. ಡಿಸೆಂಟ್ರಲೈಸೇಷನ್. ಅಂದರೆ ವಿಕೇಂದ್ರೀಕರಣ ಅಂದರೆ ತಕ್ಷಣ ಅಧಿಕಾರವನ್ನು ಕೆಳಮಟ್ಟಕ್ಕೆ ವರ್ಗಾಯಿಸುವುದು. ಕ್ರಿಯಾತ್ಮಕ ರಚನೆ, ಇದು ಸಂಸ್ಥೆಯ ರಚನೆ. ವಿಭಾಗೀಕರಣ, ಇದು ಸಂಘಟನೆಯ ಪ್ರಕ್ರಿಯೆ. ಕರ್ತವ್ಯಗಳ ನಿಯೋಜನೆ, ಇದು ಸಂಘಟನೆಯ ಪ್ರಕ್ರಿಯೆ. ಇವಾಗ ನೋಡೋಣ ಬೇರೆ ಪ್ರಶ್ನೆ. ಪ್ರಚಾರ ಅಂದ ತಕ್ಷಣ ಆಂತರಿಕ ಮೂಲಗಳು. ಜಾಹೀರಾತು ಅಂದ ತಕ್ಷಣ ಬಾಹ್ಯ ಮೂಲಗಳು. ಅದೇ ರೀತಿ ಉದ್ಯೋಗ ನಿಯಮ ಅಂದ ತಕ್ಷಣ ಬಾಹ್ಯ ಮೂಲಗಳು. ಅದೇ ರೀತಿ ತರಬೇತಿ ಅಂದ ತಕ್ಷಣ ಉದ್ಯೋಗ ತರಬೇತಿಯ ಮೇಲೆ ಅಂತ. ಅದೇ ರೀತಿ ವ್ಯಕ್ತಿತ್ವ ಪರೀಕ್ಷೆ ಅಂದರೆ ಆಯ್ಕೆ ಪರೀಕ್ಷೆ. ಅದೇ ರೀತಿ ನೇಮಕಾತಿ ಅಂದ ತಕ್ಷಣ ಸಿಬ್ಬಂದಿ ನಿರ್ವಹಣೆ. ನಾಯಕತ್ವ ಅಂತ ಕೊಟ್ಟರೆ ನಿಮಗೆ ನಿರ್ದೇಶನದ ಅಂಶಗಳು ಅಂತ ಹಾಕಬೇಕು ಆನ್ಸರ್. ಮೇಲ್ವಿಚಾರಣೆ ಅಂತ ಕೊಟ್ಟರೆ ನಿರ್ದೇಶನದ ಅಂಶಗಳು. ಮಾನಸಿಕ ತಡೆ, ಇದು ಸಂವಹನ ತಡೆಗಳು. ಸಂವಹನ ಇದು ನಿರ್ದೇಶನದ ಅಂಶ. ನಾಯಕತ್ವ ನಿರ್ದೇಶನದ ಅಂಶ. ಪ್ರೇರಣೆ ಅದು ನಿರ್ದೇಶನ ಅಂಶ. ಇವಾಗ ಬೇರೆ ನೋಡೋಣ. ಇವಾಗ ನೋಡಿ, ICR ಅಂತ ಕೊಟ್ಟರೆ ಬಡ್ಡಿ ವ್ಯಾಪ್ತಿ ಅನುಪಾತ ಅಂತ ಇರುತ್ತೆ, ಅಲ್ಲಿ ಹಾಕ್ರಿ ಆಯಿತಾ. ROI ROI ಅಂತ ಕೊಟ್ಟರೆ ಹೂಡಿಕೆಯ ಮೇಲಿನ ಪ್ರತಿಫಲ. ಅದೇ ರೀತಿ ನೋಡಿ, ಹಣದುಬ್ಬರ ಏರುತ್ತಿರುವ ಬೆಳೆಗಳು, ಇದಕ್ಕೆ ಹಣದುಬ್ಬರ. ಸ್ಥಿರ ಬಂಡವಾಳ, ಇದಕ್ಕೆ ಹೂಡಿಕೆ ನಿರ್ಣಯ. ಅದೇ ರೀತಿ ಹಣಕಾಸಿನ ನಿರ್ಧಾರಗಳು, ಇದು ಹಣಕಾಸಿನ ನಿರ್ವಹಣೆ ಆಯಿತಾ. ಯೋಜನೆ ನಗದು ಹರಿವಿನು ನೋಡಿ, ಯೋಜನೆ ನಗದು ಹರಿವು, ಇದಕ್ಕೆ ಬಂಡವಾಳ ಬಜೆಟ್ ನಿರ್ಧಾರಗಳು.
ಇಲ್ಲಿ ನೋಡಿ ಸ್ನೇಹಿತರೆ, ಬ್ರ್ಯಾಂಡಿಂಗ್ ಅಂದ ತಕ್ಷಣ ಮಾರ್ಕೆಟಿಂಗ್ ಕಾರ್ಯಗಳು, ಅದೇ ರೀತಿ ಉನ್ನತ ರಕ್ಷಣೆ ಅಂದ ತಕ್ಷಣ ಓಕೆ ಪ್ಯಾಕೇಜಿಂಗ್ ಕಾರ್ಯ, ಅದೇ ರೀತಿ ಜಾಹೀರಾತು ವೈಯಕ್ತಿಕ ಅಂದ ತಕ್ಷಣ ಪ್ರಚಾರದ ಮಿಶ್ರಣ. ಲಕ್ಕಿ ಡ್ರಾ ನೆನಪಿನಲ್ಲಿಟ್ಕೊಳ್ಳಿ. ಮಾರಾಟ ಪ್ರಚಾರ ನೋಡಿ, ಮಾರಾಟ ಪ್ರಚಾರ ಚಟುವಟಿಕೆಗಳು. ಓಕೆ, ಮಾರಾಟ ಪ್ರಚಾರ ಚಟುವಟಿಕೆಗಳು. ಮಧ್ಯವರ್ತಿ ಅಂದ ತಕ್ಷಣ ನಿರ್ವಹಣೆಯ ಚಾನಲ್ಗಳು ಅಂತ. ಓಕೆ, ಇವಾಗ 2 ಅಂಕದ ಪ್ರಶ್ನೆಗಳು ನೋಡೋಣ ಬನ್ನಿ ಸ್ನೇಹಿತರೆ, ಬೇಗ. ಗ್ಯಾಂಗ್ ಬ್ಲ್ಯಾಂಕ್ ಎಂದರೇನು? ತುರ್ತು ಸಂದರ್ಭದಲ್ಲಿ ನೇರ ಸಂವಹನ ಮೂಲಕ ನೇರವಾಗಿ ತಡ ಮಾಡದೆ ಪರಸ್ಪರ ಸಂಪರ್ಕಿಸಬಹುದಾದ ಸಂವಹನ ಮಾರ್ಗವಾಗಿದೆ ಅಂತ. ಇಷ್ಟೇ. ಏಕರೂಪ ಆಜ್ಞೆ ಮತ್ತು ಏಕರೂಪ ನಿರ್ದೇಶನ ನಿಮಗೆ ಡಿಫ್ರೆನ್ಸ್ ಕೇಳಿದರೆ, ಏಕರೂಪದ ಆಜ್ಞೆಯಲ್ಲಿ ಏನಿದಿಲ್ಲ ಇದು ಕಾರ್ಮಿಕರ ಮೇಲೆ ಪರಿಣಾಮ ಬೀರುತ್ತದೆ, ಏಕರೂಪದ ನಿರ್ದೇಶನದಲ್ಲಿ ಇಡೀ ಸಂಸ್ಥೆ ಮೇಲೆ ಪರಿಣಾಮ ಬೀರುತ್ತೆ ಅಂತ ಇಷ್ಟೇ ಬರೀರಿ. ಆಯ್ತು ಸ್ನೇಹಿತರೆ, 2 ಅಂಕದ ಪ್ರಶ್ನೆಗೆ ಜನರಲ್ ಆಗಿ ಎಕ್ಸ್ಪ್ಲೇಷನ್ ಮಾಡಿರಿ, ನಡೆಯುತ್ತೆ. ಆಯಿತಾ. ಶ್ರೇಣೀಕೃತ ಸರಪಳಿ ಎಂದರೇನು? ಇಲ್ಲಿ ನೋಡಿ, ಅರ್ಥ ಮಾಡ್ಕೊಂಡು ಏನಿದಿಲ್ಲ ನೀವು 2 ಅಂಕದ ಪ್ರಶ್ನೆಯಲ್ಲಿ ಜನರಲ್ ಆಗಿ ಬರೆದರೂ ಕೂಡ ನಿಮಗೆ ಮಾರ್ಕ್ಸ್ಗಳು ಕೊಡ್ತಾರೆ. ಬಟ್ ಈ ಒಂದು ವ್ಯಾಖ್ಯಾನ ಪ್ರಶ್ನೆ ಇದೆ. ಓಕೆ, ನಿರ್ವಹಣೆಯನ್ನು ವ್ಯಾಖ್ಯಾನಿಸಿ. ಹೆರಾಲ್ಡ್ ಮತ್ತು ಹೈನ್ಸ್ ಅವರ ಪ್ರಕಾರ ನಿರ್ವಹಣೆಯು ಗುಂಪಿನಲ್ಲಿ ಜೊತೆಯಾಗಿ ಕಾರ್ಯನಿರ್ವಹಿಸಲು ವ್ಯಕ್ತಿಗಳು ಆಯ್ಕೆ ಮಾಡಿಕೊಂಡು ಪರಿಣಾಮಕಾರಿಯಾಗಿ ಸಾಧಿಸಲು ಇಲ್ಲ, ಹೀಗೆಲ್ಲ ನೀವು ಎಕ್ಸ್ಪ್ಲೇಷನ್ ಮಾಡ್ಬೋದು. ನಿರ್ವಹಣೆ ಯಾವುದಾದ್ರೂ 2 ಓಕೆ ವ್ಯತ್ಯಾಸಗಳು, ಅಸ್ತಿತ್ವ, ಲಾಭ, ಬೆಳವಣಿಗೆ ನಿಮಗೆ ಕೇಳಂಗಿಲ್ಲ ಇದು. ಇವಾಗ ಫಯಾಲ್ ಅವರ ಪ್ರಕಾರ ಶಿಸ್ತು ಶಿಸ್ತು ಇರುತ್ತೆ ಒಂದು ಸಂಘಟನೆ ಒಳಗೆ. ಟ್ರೇಲರ್ ಅವರು ಪ್ರತಿಪಾದಿಸಿದ ಮಾನಸಿಕ ಕ್ರಾಂತಿಯ ಅರ್ಥ ನೀಡಿ ಅಂತ ಪ್ರಶ್ನೆ ಕೇಳಿದರೆ, ನೋಡಿ ನೀವು ನೋಡ್ಕೊಳ್ಳಿ, ಆನ್ಸರ್ ಕೂಡ ಇದೆ ಅಲ್ಲಿ. ಆಯಿತಾ. ನೀವು ಅರ್ಥ ಮಾಡ್ಕೊಂಡು ಏನಿದಿಲ್ಲ ವಾರ್ಷಿಕ ಪರೀಕ್ಷೆಯಲ್ಲಿ ಬರೀರಿ, ಏನೂ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯೋಜಿಸುವಿಕೆಯ 2 ಲಕ್ಷಣಗಳು ಉದ್ದೇಶಗಳ ಮೇಲೆ ಕೇಂದ್ರೀಕರಿಸುತ್ತದೆ, ಪ್ರಾಥಮಿಕ ಕಾರ್ಯವಾಗಿದೆ, ಇಷ್ಟೇ ಕೇಳಿದರೆ. ಆಯಿತಾ, ಇಂಪಾರ್ಟೆಂಟ್ ಆಗಿರುತ್ತೆ ಇದು ಕೂಡ ನಿಮಗೆ. ಸೊ ಹಿಂದಿನ ವರ್ಷದ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿದರು. ಸೊ ಅದಕ್ಕೆ ಕಾರ್ಯತಂತ್ರ ಅಂದ ತಕ್ಷಣ ನೋಡಿ ಸ್ನೇಹಿತರೆ, ಜನರಲ್ ಆಗಿ ಎಕ್ಸ್ಪ್ಲೇಷನ್ ಮಾಡಿರಿ. ಓಕೆ, ಉದ್ದೇಶಗಳನ್ನು ಸಾಧಿಸಲು ಒಂದು ಸಮಗ್ರವಾಗಿ ಕಾರ್ಯತಂತ್ರ ಮಾಡ್ತಾರೆ. ಓಕೆ, ಒಂದು ವ್ಯವಹಾರವನ್ನು ನಡೆಸಬೇಕಂದ್ರೆ ಸೊ ಹೀಗೆ ನೀವು ಎಕ್ಸ್ಪ್ಲೇಷನ್ ಮಾಡ್ಕೋಬೇಕಾಗುತ್ತೆ. ಆಯಿತಾ, ಇಂಪಾರ್ಟೆಂಟ್ ಅದು ಕೂಡ ನಿಮಗೆ ಹೇಳಿದ್ದೇನೆ, ಇದು ಕೂಡ ಪ್ರಶ್ನೆ, ಅದೇ ರೀತಿ ಕಾರ್ಯಕ್ರಮ ಹೇಳಿದ್ದೇನೆ. ಸೊ ಹೀಗೆ ನೋಡ್ಕೊಳ್ಳಿ. ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಹೀಗೆ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಆಗಿರುತ್ತೆ ಸ್ನೇಹಿತರೆ. MCQ ಕ್ವಶನ್ ಆಗಿರ್ಬೋದು, 1 ಅಂಕದ ಪ್ರಶ್ನೆ ಮತ್ತು ಖಾಲಿ ಬಿಟ್ಟ ಸ್ಥಳ ಮತ್ತು ಒನ್ ವರ್ಡ್ ಕ್ವಶನ್. ಅಲ್ಲಿ ನಿಮಗೆ ಸ್ಟಾರ್ಟಿಂಗ್ನಲ್ಲಿ ಏನು ತೋರಿಸಿದ್ರಲ್ಲ ಅದಷ್ಟು ನೀವು ನೋಡ್ಕೊಂಡ್ರೆ ಸಾಕು, ನಿಮಗೆ ಆ ವರ್ಡ್ಸ್ಗಳು ಅಲ್ಲಿ ನೆನಪು ಬಂದೇ ಬರುತ್ತೆ. ವಾರ್ಷಿಕ ಪರೀಕ್ಷೆಯಲ್ಲಿ ಆರಾಮಾಗಿ ನೀವು ನಿಮಗೆ ಟಿಕ್ ಹಾಕಕ್ಕೆ ಬರುತ್ತೆ, ಆರಾಮಾಗಿ ಅಲ್ಲೇ ಇರುತ್ತೆ, ಆರಾಮಾಗಿ ಮಾಡ್ಕೊಳ್ಳಿ. ಆಯ್ತು. ಔಪಚಾರಿಕ ಸಂಘಟನೆಯ ಅರ್ಥ ಇದು ಕೂಡ ನೋಡ್ಕೊಳ್ಳಿ, ಜನರಲ್ ಆಗಿ ಇದು ಓಕೆ. ಔಪಚಾರಿಕ ಸಂಘಟನೆ ಇದು ಕೇಳಂಗಿಲ್ಲ, ಇದು ಬಿಡಾಕಿ, ಇದು ಕೇಳಂಗಿಲ್ಲ, ಇದು ಬಿಟ್ಟಾಕಿ. ಇದು ಅಧಿಕಾರ ಮತ್ತು ಜವಾಬ್ದಾರಿ, ಇದು ಕೇಳಂಗಿಲ್ಲ. ಇದು ಆಜ್ಞೆಯನ್ನು ನೀಡುತ್ತದೆ. ಆಯಿತಾ, ಜವಾಬ್ದಾರಿಯಲ್ಲೇನು ಇದು ನಿಯೋಜಿಸಿದ ಕಾರ್ಯವನ್ನು ನಿರ್ವಹಿಸುವ ಜವಾಬ್ದಾರಿಯಾಗಿದೆ ಅಂತ. ಓಕೆ, ಇದನ್ನು ನಿಯೋಜಿಸಬಹುದು, ಇದನ್ನು ನಿಯೋಜಿಸಲು ಸಾಧ್ಯ ಇಲ್ಲ ಅಂತ ಇಷ್ಟೇ. ಸೊ ಹೀಗೆ ಇಲ್ಲಿ ಆಯ್ಕೆಯಲ್ಲಿ ಬಳಸಲಾಗುವ ಪ್ರಮುಖ ಪರೀಕ್ಷೆಗಳು, ಉದ್ಯೋಗಿ ಆಯ್ಕೆಯಲ್ಲಿ ಬುದ್ಧಿವಂತಿಕೆ ಪರೀಕ್ಷೆ, ಯೋಗ್ಯತಾ ಪರೀಕ್ಷೆ ಯಾವುದು? ನೇಮಕಾತಿಯ 2 ಆಂತರಿಕ ಮೂಲಗಳು, ವೆರಿ ಇಂಪಾರ್ಟೆಂಟ್, ವರ್ಗಾವಣೆ, ಪ್ರಚಾರ. ಆಯಿತಾ. ಅದೇ ರೀತಿ ನೇಮಕಾತಿಯ ಆಂತರಿಕ ಮೂಲದ 2 ಅನುಕೂಲತೆಗಳು, ಕಾರ್ಯನಿರ್ವಹಣೆಯನ್ನು ಸುಧಾರಿಸಲು ಪ್ರೇರಣೆ ನೀಡುತ್ತದೆ. ಓಕೆ, ಸ್ಥಳ ಯೋಜನೆಯನ್ನು ಪ್ರೇರಣೆ ನೀಡುತ್ತೆ ಅಂತ. ಅಭಿಶಿಕ್ಷಣ ಇದು ಕೇಳಂಗಿಲ್ಲ ನಿಮಗೆ. ಸಂವಹನ ಪ್ರಕ್ರಿಯೆ ಎಂದರೇನು? ಇದು ಕೇಳಂಗಿಲ್ಲ. ಸಂವಹನ ಪ್ರಕ್ರಿಯೆ 2 ಮೂಲಾಂಶಗಳು ಕೇಳ್ತಾರೆ ಸ್ನೇಹಿತರೆ ನಿಮಗೆ. ಯಾವುದು? ಸಂವಹನ 2 ವೈಯಕ್ತಿಕ ಅಡಚಣೆಗಳು ಕೇಳ್ತಾರೆ ನಿಮಗೆ. ಅಧಿಕಾರ, ಸವಾಲಿನ ಭಯ, ಸಂವಹಿಸಲು ಇಷ್ಟ ಇಲ್ಲದಿರುವಿಕೆ. ಓಕೆ, ನೋಡ್ಕೊಳ್ಳಿ. ಸೊ ಪ್ರೇರಣೆ ಎಂದರೇನು ಅಂತ ನಿಮಗೆ ಪ್ರಶ್ನೆ ಕೇಳ್ಬೋದು. ಏನು ಸಿಂಪಲಾಗಿ ನೋಡ್ಕೊಂಡು ಬಿಡ್ರಿ. ಆಯಿತಾ, ಅದಕ್ಕೆ ಆನ್ಸರ್ ಏನು? ಪ್ರೇರಣೆ ಒಂದು ಸಂಸ್ಥೆಯೊಳಗೆ ಹೇಗೆ ಗುರಿ ಉದ್ದೇಶಿತ ನಡವಳಿಕೆಯನ್ನು ಓಕೆ ಸೃಷ್ಟಿಪಡಿಸುತ್ತದೆ. ಆಯಿತಾ, ಹೀಗೆಲ್ಲ ಪ್ರೇರಣೆ ನೀಡ್ತಿರ್ತಾರಲ್ಲ ಹೀಗೆ. ಸೊ ನಿಮಗೆ ಈ ಒಂದು ಪ್ರಶ್ನೆ ಕೇಳಂಗಿಲ್ಲ, ಇದು ಪ್ರಶ್ನೆ ಕೇಳಂಗಿಲ್ಲ ನಿಮಗೆ. ಸೊ ನಿಯಂತ್ರಿಸುವಿಕೆ ಮಿತಿಗಳು ಕೇಳ್ಬೋದು ನಿಮಗೆ. ನೌಕರರಿಂದ ವಿರುದ್ಧ ವೆಚ್ಚದಾಯಕ ಕಾರ್ಯ ಅಂತ ಬರೀರಿ. ಓಕೆ, ಬಜೆಟ್ ಆಧಾರಿತ ನಿಯಂತ್ರಣ ಪ್ರಶ್ನೆ ಕೇಳ್ಬೋದು. ಬಜೆಟ್ ಆಧಾರಿತ ನಿಯಂತ್ರಣವು ಏನಿದಿಲ್ಲ ಬರೀರಿ. ಓಕೆ, ಒಂದು ತಂತ್ರವಾಗಿದ್ದು ಅದು ಹೇಗೆ ಹೀಗೆ ಕಾರ್ಯಾಚರಣೆಗಳನ್ನು ಬಳಸುವುದರಿಂದ ನೈಜವಾದ ಅಂಕಿ ಅಂಶಗಳು ಸಿಗುತ್ತೆ ಅಂತ. ಹಣಕಾಸಿನ ನಿರ್ವಹಣೆ ಎಂದರೇನು? ಇದು ನೋಡ್ಕೊಳ್ಳಿ. ಸಂಸ್ಥೆಗೆ ಅಗತ್ಯವಾದ ಹಣಕಾಸಿನ ಪ್ರಶಸ್ತವಾದ ಸಂಗ್ರಹಣೆ ಮತ್ತು ಅವುಗಳ ಬಳಕೆ ಸಂಬಂಧಿತ ನಿರ್ವಹಣೆಯಾಗಿದೆ ಅಂತ. ಅದೇ ರೀತಿ ಆಯಿತಾ. ಸೊ ಹಣಕಾಸಿನ ಯೋಜಿಸಿಕೆ ಅವಳಿ ಉದ್ದೇಶಗಳು, ಅಗತ್ಯವಿದ್ದಾಗ ನಿಗದಿಯ ಲಭ್ಯತೆ ಖಾತ್ರಿಪಡಿಸುವುದು, ಸಂಸ್ಥೆಯ ಅವಕಾಶ ಸಂಪನ್ಮೂಲ ಸಂಗ್ರಹಿಸುವುದು. ಮಾರಾಟ ಪ್ರಕ್ರಿಯೆ ಎಂದರೇನು ನೋಡ್ಕೊಳ್ಳಿ. ಮಾರಾಟ ಪ್ರಕ್ರಿಯೆ ಒಂದು ಸಾಮಾಜಿಕ ಪ್ರಕ್ರಿಯೆಯಾಗಿದ್ದು ಒಂದು ಸಂವಹನ ಏನಿದಿಲ್ಲ ಖರೀದಿಸುವ ಬದಲಿಗೆ ಒತ್ತಾಯ ಮಾಡೋದಿಲ್ಲ, ಇದು ಹೀಗೆ ಅರ್ಥ ಮಾಡ್ಕೊಳ್ಳಿ. ಮಾರಾಟ ಪ್ರಕ್ರಿಯೆ ಡೆಫಿನೇಷನ್ ಕೇಳಂಗಿಲ್ಲ ನಿಮಗೆ. ಯಾವುದಾದ್ರೂ 2 ಮಾರಾಟ ಪ್ರಕ್ರಿಯೆ ಲಕ್ಷಣ ಓಕೆ, ಅಗತ್ಯಗಳು ಮತ್ತು ಬಯಕೆಗಳು ಯಾವುದಾದ್ರು 2 ಬರಿ ಅಂದಿದ್ದಾರೆ ಆಯಿತಾ. ಸೊ ಮಾರಾಟ ಪ್ರಕ್ರಿಯೆ ಮಿಶ್ರಣ ನೋಡ್ಕೊಳ್ಳಿ. ಮಾರಾಟ ಪ್ರಕ್ರಿಯೆ ಮಿಶ್ರಣ, ಮಾರಾಟ ಪ್ರಕ್ರಿಯೆ ಸಂಸ್ಥೆಯ ಉದ್ದೇಶಿತ ಮಾರುಕಟ್ಟೆಯಲ್ಲಿ ತನ್ನ ಮಾರಾಟ ಪ್ರಕ್ರಿಯೆಯ ಉದ್ದೇಶಗಳನ್ನು ಸಾಧಿಸಲು ಓಕೆ ಒಂದು ಸಾಧನ ಸಮೂಹವಾಗಿದೆ ಅಂತ. ಗ್ರಾಹಕ ಉತ್ಪನ್ನ ಎಂದರೇನು? ಓಕೆ, ಸಾಮರ್ಥ್ಯವುಳ್ಳ ಗ್ರಾಹಕ ಅವಶ್ಯಕತೆಯನ್ನು ಏನಿದಿಲ್ಲ ತೃಪ್ತಿಪಡಿಸುವ ಮಾರುಕಟ್ಟೆ ಯಾವುದೇ ಒಂದು ಕೊಡುಗೆಯಾಗಿದೆ ಅಂತ. ಹೀಗೆ ಬಳಕೆದಾರ ರಕ್ಷಣೆ ನಿಮಗೆ ಕೇಳಂಗಿಲ್ಲ. ಇದು ವ್ಯವಹಾರ ದೃಷ್ಟಿಕೋನದಿಂದ ಬಳಕೆದಾರರನ್ನು ರಕ್ಷಿಸಲು ಇರುವ 2 ಕಾರಣಗಳು, ಸಾಮಾಜಿಕ ಹೊಣೆಗಾರಿಕೆ
ಹಾಂ, ಸರ್ಕಾರದ ಹಸ್ತಕ್ಷೇಪ. ಸೊ ಹೀಗೆ ಇವಾಗ ಬಳಕೆದಾರನ ಯಾವುದಾದ್ರು 2 ಹಕ್ಕುಗಳು ಅಂದ ತಕ್ಷಣ ಮಾಹಿತಿ ಹಕ್ಕು, ಓಕೆ, ಆಯ್ಕೆ ಹಕ್ಕು, ಸುರಕ್ಷಿತ ಹಕ್ಕು ಯಾವುದಾದ್ರೂ 2 ಬರೀರಿ. ಸೊ ಎಲ್ಲ ವಿದ್ಯಾರ್ಥಿಗಳ ಎಕ್ಸಾಮ್ ಚಲೋ ಆಗಲಿ ಇವತ್ತು. ನೋಡಿ ಸ್ನೇಹಿತರೆ, ನಾನು ಹೇಳೋದೇನೆಂದರೆ ಇವಾಗ 4 ಅಂಕದ ಪ್ರಶ್ನೆಯಲ್ಲಿ ಮತ್ತು 8 ಅಂಕದ ಪ್ರಶ್ನೆಯಲ್ಲಿ ನಿಮಗೆ ಏನೂ ಪಾಯಿಂಟ್ಸ್ಗಳು ನೆನಪು ಬರಲಿಲ್ಲ ಅಂದರೂ ಕೂಡ ಏನಿದಿಲ್ಲ, ಓನ್ ಆಗಿ ಬರೀಬಹುದು, ನಿಮಗೆ ಮಾರ್ಕ್ಸ್ಗಳು ಕೊಡ್ತಾರೆ. ಬಿಸ್ನೆಸ್ ಸ್ಟಡೀಸ್ನಲ್ಲಿ ಹೆಂಗೆ ಗೊತ್ತಾ, ಓನ್ ಆಗಿ ಬರೀರಿ, ಮಾರ್ಕ್ಸ್ ಕೊಡ್ತಾರೆ. ಕ್ವಶನ್ಸ್ಗಳು ಬಿಟ್ಟು ಬರೋಕ್ಕೆ ಹೋಗಬೇಡ್ರಿ, ಎಲ್ಲವೂ ಅಟೆಂಡ್ ಮಾಡಬೇಕು, ನೀವು ಎಲ್ಲವೂ ಬರೀಬೇಕು. ಓಕೆ, ನಿಮ್ಮದೇ ಆದ ಒಂದು ಪಾಯಿಂಟ್ಸ್ ಕ್ರಿಯೇಟ್ ಮಾಡಿ ಬರೀರಿ. ಅಟ್ಲೀಸ್ಟ್ ನಿಮಗೆ ಪಾಯಿಂಟ್ಸ್ಗಳು ನೆನಪು ಬರಲಿಲ್ಲ ಅಂದರೆ, ಆಯಿತಾ. ಏನೂ ಗಾಬರಿ ಆಗೋಕ್ಕೆ ಹೋಗಬೇಡ್ರಿ. ನೀವು ಬರೀದರೆ ಮಾತ್ರ ಪಾಸ್ ಮಾಡ್ತಾರೆ. ನೀವು ಏನೂ ಬರೀಲಿಲ್ಲ ಅಂದರೆ ಪಾಸ್ ಮಾಡೋಂಗಿಲ್ಲ. ನೀವು ಬರೀಬೇಕಲ್ಲ, ಅಂದಾಗ ಪಾಸ್ ಮಾಡ್ತಾರೆ ಅವರು. ಕೆಲವರು ಇರ್ತಾರೆ, ನಾನು ಪಾಯಿಂಟ್ಸ್ ಅಷ್ಟೇ ಹಾಕ್ತೀನಿ ನನಗೆ ಪಾಸ್ ಮಾಡ್ತಾರೆ ಅಂತ. ಸೊ ಆ ರೀತಿ ಬೇಡ ಸ್ನೇಹಿತರೆ, ನೀವು ಅಭ್ಯಾಸ ಮಾಡಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದಿ ಬೆಸ್ಟ್, ಚಲೋ ಆಗಲಿ ಎಕ್ಸಾಮ್. ಥ್ಯಾಂಕ್ ಯು.